ನನ್ನ ಮಕ್ಕಳಿಗೆ ನಾವು ಎಲ್ಲರೂ ಹೋದ್ರೆ ಸಣ್ಣ ಮಕ್ಕಳನ್ನ ಪಾದಗಳಿತ್ತು, ಸಣ್ಣ ಮಕ್ಕಳ ಪಾದ ಎಷ್ಟು ಅರ್ಸತೈತು ಅಂದ್ರೆ ಆ ಪಾದಕ್ಕೆ ತಲೆ ಮೇಲೆ ಇಟ್ಕೊಂಡು ನಾನು ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ನೀವು ದೇವ್ರ ಇದ್ದಂಗೆ ಇದೆ, ಅದಕ್ಕೆ ಡೈಮಂಡ್ ಇದ್ದಂಗೆ ಇದೆ, ವಾಚಿನ ಇದ್ದಂಗೆ ಇದೆ, ಕೊಯ್ಲು ವಾಚ್ ಇರ್ತಾರೆ ಹಾಗೆ ವಾಚಿನ ಇದ್ದಂಗೆ ಇದೆ. ಯಾಕಂದ್ರೆ ಡೈಮಂಡ್ ಯಾರು ಹುಡ್ಕೊಂಡು ಹೋಗೋದಿಲ್ಲ, ನಾವೇ ಅಲ್ಲಿ ಹುಡ್ಕೊಂಡು ಇವನ್ನೆಲ್ಲ ಹುಡ್ಕೊಂಡು ಬರ್ತಿರ್ತೇನೆ, ಎಲ್ಲ ಕಡೆ ಹೋಗ್ತಿರ್ತೇನೆ. ನಾನು ಗುರುಗಳಿಗೆ ವಿನಂತಿ ಮಾಡ್ತಿರ್ತೀನಿ, ಮೊದಲೆಲ್ಲ ಪಾಯಿಚಾರದೆ ಏಕಪೂಜಿತೆ ಜ್ಞಾನದಾತೆ ನಮಸ್ತುತಿ ಹಾಡನ್ನ ಗುರುಗಳ ಕಡ್ಡಾಯವಾಗಿ ಈ ಮಕ್ಕಳಿಗೆ ಮತ್ತೆ ದಿನ ಮಕ್ಕಳಿಸಿ ಹಾಡಿಸಿ ಯಾಕೆ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿ ಎಲ್ಲ ಶಾಲೆ ಹೋಗಿ ಸುಮಾರು ಒಂದು 70 ಶಾಲೆಗೆಲ್ಲ ಹೋಗಿದ್ದಾರೆ. 70 ಶಾಲೆಗೆ ಹೋಗಿ ಒಂದು 2,000 ಪತ್ರಿಕೆಗಳನ್ನು ಪಾಯಿಚಾರ ಕೊಟ್ಟು ಹಾಡನ್ನು ಬಳಸಿ ಎಲ್ಲ ಮಕ್ಕಳಿಗೆ ಕೊಡುವಂಥ ಒಂದು ಕೆಲಸವನ್ನು ಕೂಡ ನನ್ನ ಪ್ರಯತ್ನ ಆದಂತೆ ಮಾಡಿದ್ದೀನಿ. ನಿರ್ಮಾಣದಲ್ಲಿ ನನ್ನ ಒಳ್ಳೆ ಟೈಟಲ್ ಇದೆ, ಅಂದರೆ ನನ್ನೊಂದು ವಾಕ್ಯ ಇದೆ, ನಮ್ಮ ಭಾರತ ದೇಶದ ಹೆಮ್ಮೆಯ ಶಾಲೆಗಳು ಅಂತ ಬರೀಬೇಕಾಗಿತ್ತು. ನಮ್ಮ ಭಾರತ ದೇಶದ ಹೆಮ್ಮೆಯ ಶಾಲೆಗಳು ಅಂತ ಬರೆದ ಅವಾಗಿನ ಕಾಲದೊಳಗೆ ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧಾಂತ ಮಾಡಿದ್ರು. ಅಂದ್ರೆ ಅವರ ಕುಡಿತ, ಅವರ ಆವೇಶ, ಅವರ ಒಂದು ಆಚಾರ ವಿಚಾರ ಒಳ್ಳೆಯದಾಗಿತ್ತು ಅಂದ್ರೆ ದೇಶವನ್ನು ಕಟ್ಟಬೇಕು, ದೇಶದ ಒಂದು ಉನ್ನತ ಮಟ್ಟಕ್ಕೆ ನಾವು ತಗೊಂಡು ಹೋಗ್ಬೇಕು, ನಮ್ಮ ಭಾರತ ಭವಿಷ್ಯವನ್ನು ಉಳಿಸ್ಬೇಕು, ಈ ಬ್ರಿಟಿಷರನ್ನು ಓಡಿಸ್ಬೇಕು. ಇದೆಲ್ಲರೂ ಸೇರಿ ಮಹಾತ್ಮ ಗಾಂಧೀಜಿಯವರು, ಭಗತ್ ಸಿಂಗ್ ಹೇಳ್ಬೋದು, ಭಾಳಷ್ಟು ಮಹಿಳೆಯರು. ಆಮೇಲೆ ಮಹಿಳೆಯರೊಳಗೆ ಏನೇನು ಮಾಡಿ ಪಾದಕರ್ತಿದ್ವಿ. ಪವಿತ್ರವಾದ ನಮ್ಮ ಜನ್ಮ ಕೊಟ್ಟ ತಾಯಿ 9 ತಿಂಗಳ ಹೊತ್ತು ಎತ್ತು ಸಾಕಿ ಸಲುವಿ ಎಲ್ಲವನ್ನ ಲಾಲನೆ ಪಾಲನೆ ಮಾಡಿ ಬೆಳೆಸಿದಂಥ ತಂದೆ ತಾಯಿಯನ್ನು ನೋಡ್ಬೇಕಲ್ಲ. ಹೌದು, ಅಪ್ಪ ಆಕಾಶ, ತಾಯಿ ಭೂಮಿ, ಹೌದಲ್ಲ, ಅಷ್ಟು ಸ್ವರ್ಗಕ್ಕಿಂತ ಮಿಗಿಲಾಗಿರ್ತಾರೆ. ಆಮೇಲೆ ಶಾಲೆ ಬರ್ತಿಲ್ಲ, ಗುರುಗಳಿಗೆ ನಮಸ್ಕಾರ ಮಾಡಿ ಹಿಂಗ ಕೂತಿರಲ್ಲ ಪರಮಾತ್ಮ ಅಷ್ಟ ಸುಮ್ಮನೆ ಆರಾಮ್ ಕೂತ್ಬಿಡುದು. ಆರಾಮ್ ಹಸಿನ ಅಂತಾರಲ್ಲ ಯಪ್ಪ, ಆರಾಮ್ ತಂದೆ ಕೂತ್ಬಿಡು ಮನೆ ದೇವರು ನೀನು ಭಾಳ ಬಂಗಾರ ಆಗುತ್ತಂತಾರೆ, ಮನೆಗೆ ಇರ್ತಾರೆ ಎಲ್ಲ ಕಿರಿಕಿರಿ ಮಾಡುವಾಗ ಯಪ್ಪ ನಿಮ್ಮ ಕೈ ಹಿಡ್ತೀನಿ ತಾಯಿ. ಮನೆ ಗುರುಗಳು ವಿದ್ಯೆ ಕೊಡಾಗ ಮಾಡಿ ಗುರುಗಳಾಗ ಒಟ್ಟಿನ ಒಳ್ಳೆಯ ಒಂದು ಸಾಧಕರಾಗ ದೇಶದ ಒಂದು ಶಕ್ತಿಂದ್ರೆ ಎಲ್ಲ ಫೋಟೋಗಳಿದ್ದರೆ ತಾಯಿಯವರಿಗೆ ನಮಸ್ಕಾರ ಮಾಡಿ ಒಂದು ಗ್ಲಾಸ್ ನೀರು ತಗೊಂಡೆ, ಒಂದು ಗ್ಲಾಸ್ ನೀರು ಕುಡಿದೆ. ಸಮಯ ನೀವು ವಾಚಿದ್ರೆ ವಾಚ್ ಮಾಡ್ಕೊಳ್ಳಿ, ಇಲ್ಲ ಏನು ಅಲಾರಾಮ್ ಇರ್ತೋ ರಿಂಗ್ಟೋನ್ ಇರ್ತೋ ಅದು ಇಟ್ಕೊಳ್ಳಿ, 40 ನಿಮಿಷ ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಹೇಳಿ ಈ ಅಭ್ಯಾಸ ಜ್ಞಾನದಾತೆ ನಮೋಸ್ತುತೆ ಕಣ್ಣೆ ಬಿಟ್ಟುಕೊಳ್ಳೇಕ ನಿಮ್ಮನ್ನ ನೋಡಿಲ್ಲ ಏನು ಮಾಡ್ತೈತೆ ಅಂದ್ರೆ ಇಡೀ ಜಗತ್ತಿಗೆ ನೋಡೋಕೆ ಮಾಡ್ತೈತೆ. ನಿಮ್ಗೆ ಅಂಥ ಶಕ್ತಿ ಅದ್ರೊಳಗೈತಿ, ಅಂತ ಮ್ಯಾಗ್ನೆಟ್ ಐತೆ ಅದ್ರೊಳಗೆ. ಅದಕ್ಕೆ ಮೊಬೈಲ್ ಐತಲ್ಲ, ನೀನು ನನ್ನ ನೋಡ ನೀನು ಚಂಡ ನೀನು ಮ್ಯಾಗೆ ಎತ್ತದಿಲ್ಲ, ನಿದ್ದೆ ಅದಕ್ಕೆ ಇಟ್ಬಿಡ್ತೇನೆ ಅಂತ. ಅದಕ್ಕೆ ಮೊಬೈಲ್ ಬೇಕು ಬ್ಯಾಡ ಅನ್ನಿಲ್ಲ, ಅದನ್ನ ಯಾಕಂದ್ರೆ ಹೊಸ ಆಗೈತಿ. ಮತ್ತೆ ಏನಾದರೂ ನಮ್ಮ ಸೈನಿಕರು ದೇಶವನ್ನು ಕಾಯ್ತಾರಂದ್ರೆ ದೇಶ ಕಾಯ್ತಾರಲ್ಲ, ಇವತ್ತೇನಾರು ನೀನು ಪಾದ ಬಡಿತ ನೆಲವೇ ಚಿತ್ರ ಜನವೇ ಪಾವನ ತೀರ್ಥ ಸುಲಭ ಗುರುವೇ ಕೃಪೆಯ ಗುರುವಿನ ಬಗ್ಗೆ ರೂಪಾಯಿ ಇಲ್ಲಿಗೆ ಬಂದಿದ್ದ, ಇಲ್ಲಿಯ ಬಹುರೂಪಾಯಿ ಎಲ್ಲೋ ಅಡಿಗಿತ್ತು. ನಾನು ಹರಿದು ಸರ್ವ ಸೂಚಿಸಿದ ಬಳಿಕ ಈ ಬಹುರೂಪ ಬಲ್ಲವರ್ಯಾರು ಏಕನ್ನ ಪ್ರಿಯ ನಾಚಿನಾಥನಿಂದ ಬಸವನಿಂದ ಬದುಕಿದ್ದ ಈ ಲೋಕವಲ್ಲ, ಬಸವಣ್ಣನಿಂದ ಬದುಕಿದ್ದ ಈ ಲೋಕವಲ್ಲ. ಒಂದಿಷ್ಟು ಸಂಗತಿಯ ವಚನಗಳು ಓದಿ, ಬಸವಣ್ಣವರ ವಚನ ಓದಿ ಕಟ್ಟು ಪಾಠ ಮಾಡ್ತಾ ನಮ್ಮ ಕೊಟ್ಟು ಗುರುವನ್ನು ಅಲಿಸಬೇಕು. ಮನವ ಕೊಟ್ಟ ಲಿಂಗವ ಒಲಿಸಬೇಕು, ಧನವ ಕೊಟ್ಟು ಜಂಗಮ ಒಲಿಸಬೇಕು. ಈ ತ್ರಿವಿಧವ ಹೊರಗು ಮಾಡಿ ಹರೆಯ ವಹಿಸಿ ಗುರುವ ಪೂಜಿಸುವರ ಮೆಚ್ಚ. ಕೂಡಲ ಸಂಗಮ ದೇವ ಒಳಗೆ 20ನೇ ತಾರೀಕಿಗೆ ಆರಂಭ ಮಾಡಿದೆ. ಕನ್ಯಾಕುಮಾರಿ ಪಾದಯಾತ್ರೆ ಮಾಡಿದ್ದೇನೆ, ಮೊಟ್ಟ ಮೊದಲ ಕನ್ಯಾಕುಮಾರಿ. ಭಾಳ ದೊಡ್ಡ ಪಾದಯಾತ್ರೆ ಬಂದು 1300 ಕಿಲೋಮೀಟರ್, 1300 ಕಿಲೋಮೀಟರ್, 1300 ಕಿಲೋಮೀಟರನ್ನ 23 ದಿವಸ ನಿರಂತರವಾಗಿ ಪಾದಯಾತ್ರೆ ಮಾಡಿದೆ. ಅದೇನಂದ್ರೆ ಯಾವ ಮಕ್ಕಳು ಶಿಕ್ಷಣ ವಂಚಿತರಾಗಬಾರ್ದು. ಯಾವುದೇ ಮಕ್ಕಳು ಇರ್ಬೋದು, ಹೆಣ್ಣು ಮಕ್ಕಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ಯಾವುದೇ ಮಕ್ಕಳು ಇರ್ಬೋದು. ಮಕ್ಕಳು ದೇವ್ರ ತೋಟದಂಥ ಹೂಗಳಂತ ಮೊದಲು ಹೇಳ್ತೇವೆ. ಅದಕ್ಕೆ ಯಾವ ಮಕ್ಕಳಿಗೂ ಶಿಕ್ಷಣ ವಂಚಿತರಾಗಬಾರ್ದು. ಎಲ್ಲ ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣವನ್ನು ಕಲಿಬೇಕು, ಒಳ್ಳೆಯ ಒಂದು ನಾಗರಿಕರಾಗಬೇಕು, ದೇಶದ ಪ್ರಜೆಗಳಾಗಬೇಕು, ದೇಶದ ಶಕ್ತಿಗಳಾಗಬೇಕು ಅಂತೇಳಿ ಅಭಿಯಾನ ಮಾಡಿದೆ. ಹೆಣ್ಣು ಮಕ್ಕಳನ್ನು ಓದಿಸಿ, ಹೆಣ್ಮಕ್ಕಳನ್ನು ಗೌರವಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ, ಪರಿಸರ ಉಳಿಸಿ, ಪರಿಸರ ಬೆಳೆಸಿ, ನೀವೆಲ್ಲ ಇವತ್ತು ಕೊಟ್ಟಿರೋದ್ರೆ ಗೆಲ್ಬೇಕಂತ
ಬಿಸ್ಲಾಗ ಕುಂತಿರ್ಲಿ ಯಾರೊಬ್ರು ಕುಂತಿಲ್ಲದಲ್ಲ. ಅದಕ್ಕೆ ಪರಿಸರ ಇದ್ರೆ ನಾವು ಇರ್ತೀವಿ. ಅದಕ್ಕೆ ಕೊರೋನಾ ಇದ್ರೆ ಪಾಠ ಕಲಿಸ್ತಿಲ್ಲ ನಮಗೆ. ಯಾಕಂದ್ರೆ ಎಂಥ ಪಾಠ ಕಲಿಸ್ತಂದ್ರೆ